ಬುರುಡೆ ಬೆನ್ನು ಬಿದ್ದಿರುವಂತಹ ಎಸ್ಐಟಿ ತನಿಖೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳದ ಪ್ರಕರಣದಲ್ಲಿ ನೆರೆಯ ರಾಜ್ಯ ಕೇರಳದ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಬುರುಡೆ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣದ ಬಿಗ್ ಅಪ್ಡೇಟ್ ಇದು. ಪಬ್ಲಿಕ್ ಟಿವಿಯಲ್ಲಿ ತಲೆಬುರುಡೆಯ ಅಸಲಿ ವಿಡಿಯೋ ಕೇರಳದ ಮನಾಫ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿದ್ದಂತಹ ವಿಡಿಯೋ ಇದು. ಜುಲೈ 11ನೇ ತಾರೀಕು ಅಪ್ಲೋಡ್ ಆಗಿರುತ್ತೆ ಬುರುಡೆಯ ವಿಡಿಯೋ. ಕಾಡಿನಿಂದ ಬುರುಡೆ ತಂದಿರುವಂತಹ ಒರಿಜಿನಲ್ ವಿಡಿಯೋ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣದ ಬಿಗ್ ಅಪ್ಡೇಟ್. ಪಬ್ಲಿಕ್ ಟಿವಿಯಲ್ಲಿ ತಲೆಬುರುಡೆಯ ಅಸಲಿ ವಿಡಿಯೋ. ಇದೇ ತಲೆಬುರುಡೆಯನ್ನ ಇಟ್ಕೊಂಡು ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ಹೋಗಿರ್ತಾನೆ. 164 ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿರ್ತಾನೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇದೇ ತಲೆಬುರುಡೆ ಕಂದ್ಲಿಯಿಂದ ತಲೆಬುರುಡೆಯನ್ನು ಎತ್ಕೊಳ್ತಾ ಇರುವಂತಹ ದೃಶ್ಯ, ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿಕೊಳ್ತಾ ಇರುವಂತಹ ದೃಶ್ಯ. ಈ ದೃಶ್ಯ ಅಪ್ಲೋಡ್ ಆಗಿದ್ದು ಕೇರಳದ ವ್ಯಕ್ತಿಯ ಯೂಟ್ಯೂಬ್ ಚಾನೆಲ್ನಲ್ಲಿ. ಆತನ ಹೆಸರು ಮನಾಫ್. ಆತನ ಚಿತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯೂಟ್ಯೂಬರ್ ಆತ. ಈಗ ಆತನಿಗೆ ವಿಚಾರಣೆಗೆ ಬರೋದಕ್ಕೆ SIT ನೋಟಿಸ್ ಕೊಟ್ಟಿದೆ. ಈ ಪ್ರಕರಣ ಅತಿ ದೊಡ್ಡ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಈ ಮೂಲಕ ಯೂಟ್ಯೂಬರ್ ಮನಾಫ್ ಕೇರಳ ಮೂಲದವನು. ಈತನನ್ನ ವಿಚಾರಣೆ ನಡೆಸೋದಕ್ಕೆ SIT ಮುಂದಾಗ್ತಾ ಇದೆ. ಬಂಗ್ಲೆಗುಡ್ಡದಿಂದ ಬುರುಡೆಯನ್ನ ತಂದಿದ್ದಾಗಿ ಜಯಂತ್ ಹೇಳಿದ್ದ. ಭೂಮಿಯ ಮೇಲ್ಭಾಗದಲ್ಲಿಯೇ ಇದ್ದಂತಹ ಬುರುಡೆಯನ್ನ ತಂದಿರೋದು ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ಕಾಡು ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಿರುವಂತಹ ವಿಡಿಯೋ ಇದು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮರಕ್ಕೆ ಸೀರೆ ಬಿಗಿದ ಸ್ಥಳದ ಪಕ್ಕದಲ್ಲಿಯೇ ಬುರುಡೆ ಪತ್ತೆಯಾಗಿರುತ್ತೆ. ಕತ್ತಿ ಅಥವಾ ಕಂದ್ಲಿಯ ಮೂಲಕ ಬುರುಡೆಯನ್ನ ಎತ್ತಿ ತಂದಿರುವಂತಹ ದೃಶ್ಯ ಲಭ್ಯವಾಗಿರುವಂತಹದ್ದು. ಧರ್ಮಸ್ಥಳದ ಭಾಗದಿಂದಲೇ ಬುರುಡೆ ತಂದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ ಗೊತ್ತಾಗಬೇಕಿದೆ ವಿಚಾರಣೆಯ ಸಂದರ್ಭದಲ್ಲಿ ಈ ತಲೆಬುರುಡೆಯನ್ನ ಎಲ್ಲಿಂದ ತಂದಿದ್ರು, ಈ ಮನಾಫ್ನ ಪಾತ್ರ ಏನು, ಈತ ಯಾಕೆ ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟ, ಈತನ ಹಿಂದಿರೋರು ಯಾರು, ಎಲ್ಲವೂ ಕೂಡ SIT ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಈಗ ಈ ಯೂಟ್ಯೂಬರ್ ಮನಾಫ್ಗೆ ಗ್ರಿಲ್ ನಡೆಸೋದಕ್ಕೆ SIT ರೆಡಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಒಂದು ಕಡೆ ಸಮೀರ್, ಅದಾದ ಮೇಲೆ ಅಭಿಷೇಕ್, ಈಗ ಮನಾಫ್ಗೆ ಗ್ರಿಲ್ ನಡೆಸೋದಕ್ಕೆ SIT ಮುಂದಾಗ್ತಾ ಇದೆ. ಈ ಮನಾಫ್ ಕೇರಳದವನು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕೇರಳದ ವ್ಯಕ್ತಿಗೂ ಧರ್ಮಸ್ಥಳದ ಪ್ರಕರಣಕ್ಕೂ ಏನ್ ಲಿಂಕು, ಜೊತೆಗೆ ಈ ವಿಚಾರದಲ್ಲಿ ಈಗ SIT ಯಾವ ರೀತಿ ತನಿಖೆಯನ್ನು ನಡೆಸೋದಕ್ಕೆ ಹೋಗ್ತಾ ಇದೆ, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಪ್ರೇಮ್, ಈಗ ಆರಂಭದಲ್ಲಿ SIT ಈ ಬುರುಡೆಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ತನಿಖೆ ನಡೆಸಿತ್ತು. ಚಿನ್ನಯ್ಯನನ್ನ ಬಂಧನ ಮಾಡಿದೆ, ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆ ಬಳಿಕ ಪೊಲೀಸ್ ಕಸ್ಟಡಿಗೆ ತಗೊಂಡು ಒಂದಷ್ಟು ವಿಚಾರಣೆಗಳನ್ನು ಮಾಡ್ತಾ ಇರುವಂಥದ್ದು. ನಾಳೆಗೆ ಆತನ ಪೊಲೀಸ್ ಕಸ್ಟಡಿ ಅಂತ್ಯಗೊಳ್ಳುತ್ತೆ. ಹಾಗಾಗಿ ಮತ್ತೆ ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸ್ತಾರೆ. ಇನ್ನೊಂದು ಕಡೆಯಿಂದ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಜನರು ಯಾರಿದ್ದಾರೆ ಅವರನ್ನ ಗ್ರಿಲ್ ಮಾಡುವಂಥ ಕೆಲಸಕ್ಕೆ SIT ಮುಂದಾಗಿರುವಂಥದ್ದು. ಈಗ ಆರಂಭದಲ್ಲಿ ಯೂಟ್ಯೂಬರ್ಗಳ ಬೆನ್ನು ಬಿದ್ದಿರುವಂಥದ್ದು SIT ಪೊಲೀಸರು. ಈಗಾಗಲೇ ಸಮೀರ್ MD ಅನ್ನ ವಿಚಾರಣೆ ಮಾಡಲಾಗಿದೆ. ಆತನ ಮನೆಗೆ ಹೋಗಿ ಸರ್ಚ್ ಮಾಡುವಂತ ಕೆಲಸಗಳನ್ನು ಮಾಡಲಾಗಿದೆ. ಅದರ ಬಳಿಕ ಈಗ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಅನ್ನ ನಡೆಸ್ತಾ ಇದ್ದಂತ ಅಭಿಷೇಕ್ನನ್ನ ಕಳೆದ 3 ದಿನಗಳಿಂದ, ಅಂದ್ರೆ ಇವತ್ತು ನಡೆಯುತ್ತಾ ಇರುವಂತದ್ದು ಆತನ ವಿಚಾರಣೆ. ಆತನ ವಿಚಾರಣೆ ಸಂದರ್ಭದಲ್ಲೂ ಸಾಕಷ್ಟು ಮಾಹಿತಿಗಳು ಹೊರಗೆ ಬಿದ್ದಿರುವಂತದ್ದು. ಅದರ ಜೊತೆಗೆ ಈಗ ಕೇರಳದ ಮನಾಫ್ ಅನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು SIT ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಈತನ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋವನ್ನು ಹಾಕಿರುವಂಥದ್ದು. ಇದು ಒರಿಜಿನಲ್ ವಿಡಿಯೋ. ಅಂದರೆ ಆ ಒಂದು ತಲೆಬುರುಡೆಯನ್ನು ಎಲ್ಲಿಂದ ತೆಗೆದು ತಂದಿದ್ದಾರೆ, ಅದನ್ನು ಕತ್ತಿಯ ಮೂಲಕ ತೆಗೀತಾರೆ, ಅದನ್ನು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕ್ಕೊಳ್ತಾರೆ. ಈ ಎಲ್ಲ ದೃಶ್ಯಗಳು ಆತನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೇಳಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಆತನಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಈ ವಿಡಿಯೋ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಗಮನಿಸಬಹುದು, ಒಂದು ಕಡೆಯಲ್ಲಿ ಒಂದು ನೇತಾಡ್ತಿರುವಂಥ ಸೀರೆ ಇದೆ, ಅದರ ಕೆಳಭಾಗದಲ್ಲೇ ಭೂಮಿಯ ಮೇಲ್ಭಾಗದಲ್ಲೇ ತಲೆಬುರುಡೆ ಸಿಗುತ್ತೆ. ಅದನ್ನ ಯಾವುದೇ ಉತ್ಖನನ ಮಾಡದೆ ನೇರವಾಗಿ ಮೇಲ್ಭಾಗದಿಂದ ತೆಗೆದು ತರ್ತಾರೆ. ಹೀಗಾಗಿ ಈ ತಲೆಬುರುಡೆ ಯಾರ್ದು, ಯಾವ ಕಾರಣಕ್ಕಾಗಿ ತಂದಿದ್ದೀರಿ ಅನ್ನುವಂಥದ್ದು ಈಗ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ. ಇದು ಮೇಲ್ನೋಟಕ್ಕೆ ಯಾರೋ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ತಲೆಬುರುಡೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದನ್ನು ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿರುವಂತಹ ಬಂಗ್ಲಗುಡ್ಡೆ ಏನಿದೆ, ಆ ಬಂಗ್ಲಗುಡ್ಡೆಯಿಂದಲೇ ತಂದಿರುವಂತ ಅನುಮಾನ ಇದೆ. ಹೀಗಾಗಿ ಪೊಲೀಸರು ಈಗಾಗಲೇ ಜಯಂತ್ನ ಬಳಿ ವಿಚಾರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಆತ ಇದನ್ನ ಬಾಯಿ ಬಿಟ್ಟಿದ್ದಾನೆ. ಈಗ ವಿಡಿಯೋ ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲೇ ಇರುವಂತದ್ದು. ಇದು ಅದರ ಒರಿಜಿನಲ್
ವಿಡಿಯೋ. ಈ ಒರಿಜಿನಲ್ ವಿಡಿಯೋನ ಈಗ ಮನಾಫ್ ಅವನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ಹಾಗಾಗಿ ಮನಾಫ್ಗೂ ಈ ಪ್ರಕರಣಕ್ಕೂ ಏನು ಸಂಬಂಧ ಅನ್ನುವಂಥದ್ದನ್ನು ಹುಡುಕ್ತಾ ಹೋದರೆ ಈ ಮನಾಫ್ ಈ ಬುರುಡೆ ಗ್ಯಾಂಗ್ನ ಲೀಡರ್ ಆಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆ ಕಾಣಿಸ್ಕೊಂಡಿರುವಂಥದ್ದು, ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ ಬಂದಿರುವಂಥದ್ದು, ಅಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು ಎಲ್ಲವೂ ಈಗ ವಿಚಾರಣೆ ವೇಳೆ ಒಂದೊಂದೇ ಹೊರಗೆ ಬರ್ತಾ ಇದೆ. ಹಾಗಾಗಿ ಈ ಮನಾಫ್ ಈ ಬುರುಡೆ ಗ್ಯಾಂಗ್ನ ಜೊತೆ ಸೇರ್ಕೊಂಡಿದ್ದಾನೆ. ಈ ಬುರುಡೆ ಗ್ಯಾಂಗ್ನವರು ಏನೆಲ್ಲ ಹೇಳಿದ್ದಾರೆ ಅದೆಲ್ಲವನ್ನ ಆತನ ಯೂಟ್ಯೂಬ್ ನಲ್ಲಿ ಪ್ರಸಾರ ಮಾಡೋದ್ರ ಮೂಲಕ ಕೇರಳದಲ್ಲೂ ಇದರ ಒಂದು ವಿಚಾರವನ್ನ ಬಹಿರಂಗಪಡಿಸುವಂತ ಕೆಲಸವನ್ನ ಈ ಮನಾಫ್ ಮಾಡಿದ್ದಾನೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತ ವಿಚಾರ. ಪ್ರೇಮ್, ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.